ಸರ್ ನಾವು ಮ್ಯಾಕ್ಸಿಮಮ್ ಚಳಿಕೆರೆಯಲ್ಲಿ ತರ್ತೀವಿ ಸರ್ ಬೀಜ. ಕಡ್ಲೆ ಬೀಜ. ಇಷ್ಟೆಲ್ಲ ಖರ್ಚು ಮಾಡಿ ನಾವು ಕ್ವಾಲಿಟಿ ಮೇನ್ ಇದೆ, ಕ್ವಾಲಿಟಿ ಮೇಂಟೈನ್ ಮಾಡಲ್ಲ ಅಂದ್ರೆ ಬಿಸ್ನೆಸ್ ಮಾಡೋದೇ ವೇಸ್ಟ್ ಸರ್. ತುಂಬಾ ರಿಸ್ಕ್ ಮಾಡ್ತಾ ಇದೀವಿ. ಮೇನ್ ಪ್ರಾಡಕ್ಟ್ ಇದ್ರಲ್ಲಿ ನಾವು ಕಮ್ಮಿ ಮಾಡ್ಬಿಟ್ರೆ ಈ ಬಿಸ್ನೆಸ್ ಅಂದ್ರೆ ಒಂದ್ಸಲಿ ತಗೊಂಡ್ ಮತ್ತೆ ಬರೋದೇ ಇಲ್ಲ ಅವನು ಅಷ್ಟೇ. ಹುಷಾರ್ ತಪ್ಪಿದ್ರೆ ಗೊತ್ತಾಗಲ್ಲ, ಅವೇನ್ ಹೇಳ್ಕೊಳಲ್ಲ, ಇಲ್ಲ, ಗೊತ್ತಾಗಲ್ಲ. ನನಗೆ ಗೊತ್ತಾಯ್ತು. ಹೆಂಗ್ ಗೊತ್ತಾಗುತ್ತೆ? ಇದ್ರ ಸಿಚುವೇಶನ್ ಗೊತ್ತಾಗುತ್ತೆ, ಇದ್ರ ಮೂಮೆಂಟ್ ಹ್ಮ್. ತಪ್ಪಗಿರೋದು, ತಿರ್ಗಾ ಕೆಂಬೋದು, ಜ್ವರ ಬಂದ್ರೆ ಗೊತ್ತಾಯ್ತದೆ. ಹೌದಾ? ನಾನು ಒಂದ್ ಮಡಗಿದೀವಿ, ಅಣ್ಣ ಒಂದ್ ಮಡಗವ್ರೆ. ಓಕೆ ನಾನು ಕಬ್ಬಳಮ್ಮ ಚಾಮುಂಡೇಶ್ವರಿ ಅಂತ ಉಳ್ಕೊಂಡಿದ್ದೀನಿ. ಓಕೆ. ತಗೊಂಡೋಗಿ ಮೇಡಮ್ ಮನೆಗೆ. ಜನಗಳೇನಂತಂದ್ರೆ ಇವತ್ತು ಕೃಷಿ ಜೀವನದ ಕಡೆ ತಲೆ ಮಾಡ್ತಾ ಇದ್ದಾರೆ. ಹೌದು, ಹಿಂಗೆ ಮತ್ತೆ ಇವಾಗ ಹೆಂಗಾಗ್ತದೆ ಅಂದ್ರೆ ಚಿಕ್ಕದಾಗಿ ಪ್ಲಾಂಟ್ಸ್ ಅದೆಲ್ಲ ಚೇಂಜ್ ಆಗಿ ಬರ್ತಾ ಇದೆ. ಮೊದ್ಲಾದ್ರೆ ಮರ ಅಂದ್ರೆ ಇದೇ ಜಾಗದಲ್ಲಿ ಇರ್ಬೇಕು, ಬೇರೆ ಬಿಡುತ್ತೆ, ಅದೆಲ್ಲ ಇವಾಗ ಸಿಂಪಲ್ ಆಗಿ ಅದೆಲ್ಲ ಇವಾಗ ಚೇಂಜ್ ಆಗಿ ಬರ್ತಾ ಇದೆ. ಮನೆ ಒಳಗೆ ಇವಾಗ ಮರಗಳು, ಗಿಡಗಳು ಬೇಕಾಗಿರೋ ಇವಾಗ ವೆಜಿಟೇಬಲ್ಸ್ಗಳು ಮನೆ ಒಳಗೆ ಬೆಳೆಸಬಹುದು, ಆ ತರ ಎಲ್ಲ ಚೇಂಜ್ ಆಗ್ಬೋದು. ಅದೆಲ್ಲ ಬರ್ತಾ ಇದೆ. ಸೊ ಫ್ಯೂಚರ್ ಹಂಗೆ ಆಗುತ್ತೆ ನೋಡಿ, ಅವ್ರವ್ರ ಮನೇಲಿ ಅವ್ರವ್ರೇ ಬೆಳ್ಕೊಂಡ್ ತಿನ್ನಂಗೆ ಪರಿಸ್ಥಿತಿ ಬರುತ್ತೆ.